ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭಾನುಮತಿ ಪ್ಲಾನ್ನಲ್ಲಿ ಗೀತಾ ಸಾಥ್ ಕೊಟ್ಬಿಡ್ಲಾ? ಹೀಗಪ್ಪ ಗೀತಾ ಸಾಥ್ ಕೊಟ್ಟಿದ್ದು ಅಂತ ಯೋಚನೆ ಮಾಡ್ತಿದ್ದೀರಾ? ಖಂಡಿತ ಅಲ್ವಾ? ಭಾನುಮತಿ ಅನ್ಕೊಂಡಾಗೆ ಆಗಿದೆ. ಭಾನುಮತಿಗೆ ಏನು ಬೇಕೋ ಅದನ್ನ ಗೀತಾ ಮಾಡಿದಾಳೆ. ಹೀಗಪ್ಪ ಅದು ಸಾಧ್ಯ ಅಂತ ಅನ್ನಿಸ್ತದೆ. ಹಾಗಿದ್ರೆ ಏಕೆ, ಹೇಗಾಯ್ತು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ಕಿರಣ್ ಹಾಗೆ ಭಾನುಮತಿ ಪ್ಲಾನ್ ಮಾಡಿದಾಗ ಈ ಕಡೆ ವಿಜಿ ಬೆಳದಿಂಗಳ ಊಟನ ಏರ್ಪಡಿಸ್ತಾನೆ. ಈ ಕಡೆ ಅಮ್ಮಂದಿರ್ನೆಲ್ಲ ಕೂಡ ಒಪ್ಪಿಸ್ತಾನೆ. ಎಲ್ಲರೂ ಕೂಡ ವಿಜಿಗೆ ಹರ್ಟ್ ಆಗಬಾರ್ದು, ಅವನು ನಮ್ಮನ್ನ ಕೈ ಜಾರಿ ಹೋಗ್ಬಾರ್ದು ಅಂತ ಕೂಡ ಒಪ್ಕೋತಾರೆ. ಚಂದ್ರಿಕಾ ಅಮ್ಮ ಹಾಗೆ ಸುಧಾರಾಣಿ ಅಮ್ಮ ಎಲ್ಲರೂ ಕೂಡ ಅವರವರ ಅಡ್ಗೆನ ಮಾಡಿ ಸಿದ್ಧಪಡಿಸ್ಕೊಂಡ್ರೆ ಭಾನುಮತಿ ಕೂಡ ಅವರ ಅಡ್ಗೆ ಮಾಡಿ ಸಿದ್ಧಪಡಿಸ್ಕೋತಾರೆ. ಆದ್ರೆ ಅಲ್ಲಿ ಒಂದು ರಿವಿಲ್ ಆಗ್ಬಿಡತ್ತೆ. ಭಾನುಮತಿ ಮುಖವಾಡ, ಭಾನುಮತಿ ಪ್ಲಾನ್ ಫ್ಲಾಪ್ ಆಗುತ್ತೆ ಅಂತ ಅನ್ಸುತ್ತೆ. ಬಿಕಾಸ್ ಅಡುಗೆ ಮಾಡಬೇಕಿದ್ರೆ ಅವರು ವಿಶ್ವನ ಬೆರೆಸ್ತಿದ್ದಾರೆ, ವಿಜಿ ಸತ್ತು ಹೋಗ್ಬೇಕು ಅಂತ. ಅದನ್ನ ಗೀತಾ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತಾಳೆ. ಇದೆಲ್ಲವೂ ಕೂಡ ಒಂದ್ ಕಡೆ ಆಗುತ್ತೆ. ಇದನ್ನ ಮನೆಯವ್ರಿಗೆ ವಿಶ್ವ ತಿಳಿಸ್ಬೇಕು ಅಂತ ಬರೋಷ್ಟರಲ್ಲಿ ಎಲ್ಲರೂ ಕೂಡ ಟೆರೆಸ್ ಮೇಲೆ ಹೋಗಿರ್ತಾರೆ. ಎಲ್ಲಾ ರೀತಿ ಬೆಳದಿಂಗಳ ಊಟಕ್ಕೆ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ. ಅಷ್ಟರಲ್ಲಿ ಈ ಕಡೆ ಗೀತಾ ಕೂಡ ಬರ್ತಾಳೆ. ಇನ್ನೇನು ಊಟಕ್ಕೆ ಹೋಗ್ಬೇಕು ಅಷ್ಟರಲ್ಲಿ ಈ ಕಡೆ ಸುಧಾರಾಣಿ ಅವ್ರನ್ನ ಕರೆದು ಗೀತಾ ನಡೆದಿರೋ ವಿಶ್ವನ ಹೇಳ್ತಾಳೆ. ಫೋಟೋನ ವಿಡಿಯೋನ ತೋರಿಸ್ತಾಳೆ. ಅದನ್ನ ನೋಡಿ ಅವ್ರಿಗೆ ಆತಂಕ ಆಗುತ್ತೆ. ಏನ್ ಮಾಡುದು ಏನು ಅಂತದಾಗಿ ಶೇಖರ್ ಅವ್ರನ್ನ ಕರೀತಾರೆ. 3 ಜನನು ಕೂಡ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾರೆ. ಈ ಕಡೆ ಬೆಳದಿಂಗಳ ಊಟನ ಶುರು ಮಾಡಿ ಈ ಕಡೆ ಭಾನುಮತಿ ಅವರು ಊಟನ ಕೈ ಕೊಟ್ಟು ತುತ್ತನ ಮಾಡೋಕೆ ವಿಜಿಗೆ ಹೋಗಬೇಕು. ಅಷ್ಟರಲ್ಲಿ ಈ ಕಡೆ ಜೀನಿನ ಗೂಡು ನಾವಲ್ಲ, ಬೇರೆ ಆದರೆ ಜೀನಿಲ್ಲ, ಮನೆಗಳು ಸೇರಿದ್ದಾರೆ, ತುಂಬಿದ ಮನೆ ಅಂತ ಹೇಳಿ ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ಬಿಡ್ತಾರೆ. ಕಿರಣ್ ಜೊತೆ ಹಾಗೆ ಭಾನುಮತಿ ಜೊತೆ ಕೂಡ ಡ್ಯಾನ್ಸ್ ಮಾಡ್ತಿದ್ದಾರೆ. ಹೀಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸಂಭ್ರಮ ಸಡಗರದಿಂದ ಮನೆಯವರೆಲ್ಲರೂ ಕೂಡ ಒಂದಾಗಿದ್ದಾರೆ ಅನ್ನೋ ವಿಜಿ ಖುಷಿ ಕ್ಷಣ ಮಾತ್ರದಲ್ಲಿ ಹೊರಟೋಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಕಡೆ ವಿಜಿ ಗೀತಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇಂಟೆನ್ಷನಲಿ ಗೀತಾ ಭಾನುಮತಿ ಮಾಡಿರೋ ಅಡ್ಗೆನ ತುಳಿದು ಕೆಳಗಡೆ ಚೆಲ್ಲು ಹಾಗೆ ಮಾಡ್ಬಿಡ್ತಾಳೆ. ಇದರಿಂದ ಅಮ್ಮನ ಅಡುಗೆ ಚೆಲ್ಲು ಹೋಯ್ತು ಅಂತ ಕಿರಣ್ ಬೇಜಾರು ಮಾಡ್ಕೋತಿದ್ದಾನೆ. ಪಾಪ ಅಮ್ಮ ಎಷ್ಟು ಕಷ್ಟಪಟ್ಟು ಮಾಡಿದ್ರು ಅಂತ. ಈ ಕಡೆ ಭಾನುಮತಿಗೂ ಕೂಡ ಬೇಜಾರಾಗುತ್ತೆ. ಏನು ಮಾಡಿಬಿಟ್ಟೆ ಗೀತಾ ಅಂತ ವಿಜಿ ಕೇಳ್ತಿರೋ ಜೊತೆಗೆ ಕಿರಣ್ ಕೂಡ ಕೇಳ್ತಿದ್ದಾನೆ. ಅಯ್ಯೋ ಸಾರಿ ಕಿರಣ್, ಸಾರಿ ವಿಜಿ, ನಾನು ಬೇಕು ಅಂತ ಮಾಡಿದಲ್ಲ, ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಚೆಲ್ಲೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಾರೆ. ಈ ಕಡೆ ಅಮ್ಮ ಪ್ರೀತಿಯಿಂದ ಮಾಡಿದ್ದಾರೆ ಅಂತ ಪರವಾಗಿಲ್ಲ, ಆಯಿತು ಕೆಳಗಡೆ ಚೆಲ್ಲಿದ್ರು, ಅದನ್ನೇ ನಾನು ತಿಂತೀನಿ ಅಂದಾಗ ಏನು ಮಾಡ್ತಿದ್ಯಾ ವಿಜಿ, ಕೆಳಗಡೆ ತಿನ್ನೋದನ್ನ ತಿನ್ನಬೇಡ, ಅದರಿಂದ ಆರೋಗ್ಯ ಹಾಳಾಗತ್ತೆ, ಕೆಟ್ಟೋಗಿರುತ್ತೆ ಅದು ಅಂದಾಗ, ಇಲ್ಲಮ್ಮ ನೀನು ಎಷ್ಟು ಕಷ್ಟಪಟ್ಟು ಮಾಡಿದ್ಯಾ, ಅದನ್ನು ತಿಂದೇ ಇರ್ತೀನ ಅಂತ ತಿನ್ನೋಕೆ ಹೋಗ್ತಿದ್ದಾಗ ಈ ಕಡೆ ಸುಧಾ ಅವರಿಗೆ ಗೀತಾಗೆ ಶಾಕ್ ಆಗುತ್ತೆ. ಏನು ಮಾಡುದು, ನಮ್ಮ ಪ್ಲಾನ್ ಫ್ಲಾಪ್ ಆಗ್ತಿದೆಯಲ್ಲ ಅಂತ. ಅಷ್ಟರಲ್ಲಿ ಈ ಕಡೆ ಭಾನುಮತಿ, ಅಯ್ಯೋ ವಿಜಿ ಇನ್ನೂ ಸ್ವಲ್ಪ ಇತ್ತು, ಅದನ್ನ ಕೆಳಗಡೆ ಇಟ್ಟಿದ್ದೀನಿ, ಅದನ್ನು ಹೋಗಿ ತಗೊಂಡ್ ಬರ್ತೀನಿ ಅಂತ ಹೋಗಿ ತಗೊಂಡ್ ಬರೋಕೆ ಹೋಗ್ತಾರೆ. ತಗೊಂಡ್ ಬರ್ತಿದ್ದಾಗ ಇದನ್ನ ತಗೊಂಡು ಹೋಗ್ತಿದ್ದೀನಿ, ಇದರಿಂದ ಸಖತ್ತಾಗಿ ನನ್ನ ಪ್ಲಾನ್ ವರ್ಕೌಟ್ ಆಗತ್ತೆ, ನಾನು ಅನ್ಕೊಂಡಾಗೆ ಆಗತ್ತೆ ಅಂತ ಅದನ್ನು ಕೂಡ ತಗೊಂಡ್ ಬರ್ತಾರೆ. ಏನಪ್ಪ ಮಾಡೋದು, ಹೇಗೆ ತಡೆಯೋದು ಅಂತ ಮೂವರು ಕೂಡ ಪೀಚಾಡ್ತಿದ್ದಾರೆ. ಈ ಕಡೆ ತಂದಿದ್ದೆ ಅಮ್ಮ, ತುಂಬಾ ಖುಷಿ ಆಗ್ತದೆ, ಎಲ್ಲಿ ನೀನು ಕಷ್ಟಪಟ್ಟು ಮಾಡಿರೋ ಅಡುಗೆನ ತಿನ್ನಕ್ ಆಗೋದಿಲ್ವೇನೋ ಅಂತ ಬೇಜಾರು ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಿದ್ದಾಗ ಈ ಕಡೆ ಕಿರಣ್ಗಿಂತ ಮುಖ್ಯವಾಗಿ ಭಾನುಮತಿಯವರು ವಿಜಿಗೆ ನನ್ನ ಮಗ, ಅವನಿಗೆ ನಾನು ಮೊದಲು ಕೈ ತುತ್ತು ಕೊಡೋದು ಅಂತ ಹೇಳ್ತಿದ್ದಾರೆ. ಈ ಕಡೆ ಸುಧಾ ಅವರು, ಬೇಡ ವಿಜಿ, ನಮ್ಮ ಹತ್ರ ಆ ಊಟ ಬೇಡ, ನಾವೇ ಊಟ ಮಾಡ್ತೀವಿ, ಫಸ್ಟ್ ನಮ್ಮ ಊಟ ಮಾಡು ಅಂದಾಗ, ಏನಮ್ಮ ಹೇಳ್ತಿದ್ಯಾ, ಭಾನುಮತಿ ಅಮ್ಮ ಅಡುಗೆ ಮಾಡಿ ಎಷ್ಟು ದಿನ ಆಗಿದೆ, ಅವ್ರ ಕೈ ತುತ್ತನ್ನೇ ತಿಂತೀನಿ ಅಂತ ಹೇಳ್ತಾನೆ. ಈ ಕಡೆ ಗೀತಾ, ಅಮ್ಮನ್ಗೆ ಈ ರೀತಿ ಮಾತಾಡಿಯಲ್ಲ ಅಂದರೂ ಕೂಡ ವಿಜಿ ತನಗೆ ಭಾನುಮತಿ ಅಮ್ಮನ ಕೈ ತುತ್ತೆ ಮೊದಲು ಬೇಕು ಅಂತ ತಿನ್ನೋಕೆ ಹೋಗ್ತಾನೆ. ಅಷ್ಟರಲ್ಲಿ ಸುಧಾ ಅವರು, ದಯವಿಟ್ಟು ಅದನ್ನ ತಿನ್ಬೇಡ ವಿಜಿ ಅಂತ ಹೇಳ್ತಾರೆ. ಯಾಕೆ ತಿನ್ಬಾರ್ದು, ಯಾಕೆ ಅಂತ ಕೇಳ್ತಿದ್ರೆ ಈ ಕಡೆ ಅದಕ್ಕೆ ವಿಷ ಬೆರೆಸಿದಾಳೆ ಈ ಭಾನುಮತಿ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು ಅಂತದಾಗ ಅಳೋಕ್ ಶುರು ಮಾಡ್ಬಿಡ್ತಾರೆ ಈ ಕಡೆ ಭಾನುಮತಿ. ವಿಜಿ, ನಾನು ನಿಜಾನೇ ಹೇಳ್ತಿದ್ದೀನಿ, ಈ ಭಾನುಮತಿ ಅದರಲ್ಲಿ ವಿಷ ಬೆರೆಸಿದಾಳೆ, ಅವಳು ನಿನ್ನ ಜೊತೆ ನಂಬಿಸಿ ಬೆಳದಿಂಗಳು ಊಟದ ನಾಟಕ ಇದೆಲ್ಲವೂ ಕೂಡ ಪ್ರೀ ಪ್ಲಾನ್ ಆಗಿತ್ತು, ನಿನ್ನನ್ನು ವಿಷ ಹಾಕಿ ಕೊಲ್ಲೋದು ಅವ್ರ ಉದ್ದೇಶ ಆಗಿತ್ತು, ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡಿಸಿದ್ದು, ಅದರಲ್ಲಿ ವಿಷ ಬೆರೆಸಿದಾಳೆ, ದಯವಿಟ್ಟು ಅದನ್ನು ತಿನ್ಬೇಡ ಅಂತಿದ್ದಾಗೆ ಈ ಕಡೆ ವಿಜಿ ಶಾಕ್ ಆಗಿದ್ದಾನೆ. ನನಗೆ ಗೊತ್ತು ನಿನಗೆ ಸಾಕ್ಷಿ ಬೇಕು ಅಂತ ಹೇಳಿ ಸಾಕ್ಷಿ ಕೂಡ ತೋರಿಸ್ತಾನೆ. ಇದರಿಂದಾಗಿ ವಿಜಿ ಶಾಕ್ ಆಗ್ತಿದ್ರೆ ಈ ಕಡೆ ಭಾನುಮತಿಯವರು, ಅಯ್ಯೋ ವಿಜಿ, ಅದು ಒಂದು ಸ್ವೀಟ್ ಜಾಸ್ತಿ ಆಗಲಿ ಅಂತ ಮಾಡಿದ್ದು ಅಷ್ಟೇ ಹೊತ್ತು, ಅದು ವಿಷ ಅಲ್ಲ ವಿಜಿ, ಅದು ವಿಷ ಹೇಗಾಗತ್ತೆ, ಅದು ಒಂದು ಜ್ಯೂಸು, ಸ್ವೀಟ್ ಜಾಸ್ತಿ ಆಗಲಿ ಅಂತ ಹಾಕಿದ್ದು, ಅದನ್ನು ಗೀತಾ ವಿಷ ಅಂತ ಅಂದ್ಕೊಂಡಿದ್ದಾಳೆ. ಯಾರೇ ಆದರೂ ಕೂಡ ನಾನು ತಪ್ಪು ಮಾಡದೆ ಹೋದರೂ ಕೂಡ ಈ ಕಡೆ ಜೈಲಿಂದ ವಾಪಸ್ ಬಂದಿದ್ದೀನಿ ಅಂದಮೇಲೆ ಎಲ್ಲರೂ ಕೂಡ ಅದೇ ರೀತಿ ಅನುಮಾನ ಪಡ್ತಾರೆ. ಅದರಲ್ಲಿ ಅವಳದ್ದು ಏನೂ ತಪ್ಪಿಲ್ಲ ಬಿಡು, ನಾನಂತೂ ವಿಷ ಅಂತೂ ಹಾಕಿಲ್ಲ, ಅದಂತೂ ನಿಜ. ಯಾಕೆ ನಿಮಗೆ ಸರಿ ಹೋಗ್ಬೇಕಲ್ವಾ, ನಿಮಗೆ ಡೌಟ್ ಕ್ಲಿಯರ್ ಆಗಬೇಕಲ್ವಾ, ಇದರಲ್ಲಿ ನಾನು ವಿಷ ಹಾಕಿದರೆ ನಾನು ಇದನ್ನು ಊಟ ಮಾಡ್ತೀನ, ಆದರೆ ಇವಾಗ ನಾನು ಇದನ್ನು ಊಟ ಮಾಡ್ತೀನಿ, ಹಾಗಾದರೂ ನಿಮಗೆ ಕ್ಲಿಯರ್ ಆಗುತ್ತಲ್ವ, ನಾನು ಇದರಲ್ಲಿ ವಿಷ ಹಾಕಿಲ್ಲ ಅನ್ನೋದು ನಿಮಗೆ ತಿಳಿಯುತ್ತಲ್ವ ಅಂತ ಹೇಳಿ
ತಾನೇ ಅದನ್ನೆಲ್ಲವನ್ನ ಕೂಡ ತಿಂದ್ಬಿಡ್ತಾರೆ. ಇದನ್ನ ನೋಡೇ ಈ ಕಡೆ ಗೀತಾ, ಸುಧಾರಾಣಿಯವರು, ಚಂದ್ರಿಕಾ ಎಲ್ಲ ಕೂಡ ಶಾಕ್ ಆಗ್ತಾರೆ. ಈ ಕಡೆ ವಿಜಿಗೆ ಎಲ್ಲರ ಮೇಲೂ ಕೂಡ ಸಿಟ್ಟು ಬರ್ತದೆ. ಈ ಕಡೆ ಭಾನುಮತಿಯವರು ನೋಡಿದ್ರ, ನಾನೀಗ ಊಟ ಮಾಡಾಯ್ತು, ಈಗ ನೀವು ಹೇಳಿದ ವಿಷಯದನ್ನೇ ನಾನು ತಿಂದಿದ್ದೀನಿ, ಸ್ವೀಟ್ನೇ ತಿಂದಿದ್ದೀನಿ, ಈಗ ನಾನು 5 ನಿಮಿಷ ಕೂಡ ಇಲ್ಲೇ ಕೂತ್ಕೋತೀನಿ, ನಿಮ್ಗೆ ಅನುಮಾನ ಅಲ್ವಾ ಅಂತ ಹೇಳಿ ಅಲ್ಲೇ ಕೂತ್ಕೋತಾರೆ. ನೋಡಿದ್ರ ಇಷ್ಟೊತ್ತಾಯ್ತು, ಇಷ್ಟೊತ್ತಿಗೆ ವಿಷ ಹಾಕಿದ್ರೆ ನಾನು ಸಾಯ್ಬೇಕಿತ್ತಲ್ವಾ, ಆದರೆ ಇವಾಗ ನಾನು ಸತ್ತಿದ್ದೀನ, ಈಗಲಾದರೂ ಅರ್ಥ ಆಯ್ತಾ? ನನ್ನ ಮಗನ ನಾನೇ ವಿಷ ಹಾಕ್ತೀನ? ದಯವಿಟ್ಟು ನಾನು ತಪ್ಪು ಮಾಡದೆ ಜೈಲ್ಗೆ ಹೋಗಿದ್ದೀನಿ, ಅಲ್ಲಿಂದ ವಾಪಸ್ ಬಂದಿದ್ದೀನಿ ಅನ್ನೋ ಮಾತ್ರಕ್ಕೆ ನನ್ನನ್ನು ಈ ರೀತಿ ಅನುಮಾನ ಪಡಬೇಡಿ ಅಂತ ಹೇಳ್ತಾರೆ. ಈ ಕಡೆ ವಿಜಯ್ ಅಂತೂ ಫುಲ್ ಸಿಟ್ಟು ಮಾಡ್ಕೊಂಡ್ಬಿಡ್ತಾನೆ. ಈ ಕಡೆ ವಿಜಯ್ ಅವ್ರು ಪಿತೂರಿ ಮಾಡ್ತಿದ್ದಾರೆ, ಏನೋ ಮಸ್ಲತ್ ಮಾಡ್ತಿದ್ದಾರೆ. ವಿಜಯ್ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಗೀತಾ ಹೇಳ್ತಿದ್ರೆ, ಏನು ಮಾತಾಡಬೇಡ ಗೀತಾ, ನಿನ್ನಿಂದಾನೇ ಇದೆಲ್ಲ ಆಗಿದ್ದು, ಎಷ್ಟು ಆಸೆಯಿಂದ ಬೆಳೆದಂಗ್ಲ ಊಟ ಮಾಡಬೇಕು ಅಂತ ಅನ್ಕೊಂಡಿದ್ದೆ, ಅದನ್ನೆಲ್ಲ ಒಂದೇ ಕ್ಷಣದಲ್ಲಿ ಹಾಳು ಮಾಡಿಬಿಟ್ಟಿಯಲ್ಲ. ಭಾನುಮತಿ ಅಮ್ಮನ ಬಗ್ಗೆ ಯಾಕೆ ಡೌಟ್ ಬರ್ತೀಯ? ಸ್ವಲ್ಪ ಒಳ್ಳೆ ರೀತಿ ನೋಡು ಅಂತ ಹೇಳಿದ್ರು, ಅನುಮಾನ ದೃಷ್ಟಿಯಿಂದನೇ ನೋಡ್ತಿದ್ರೆ ಇದೇ ರೀತಿ ಆಗೋದು ಅಂತ ಹೇಳಿ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೆ ಬಿಡ್ತಾನೆ. ಈ ಕಡೆ ಒಳಗಡೆ ಹೋಗಿದ್ದೆ ಕೋಪ ಸಿಟ್ಟಲ್ಲಿ ಕೈಗೆ ಬಂದಿದ್ದು ಎಲ್ಲವನ್ನ ಕೂಡ ನೆಲಕ್ಕೆ ಬಿಸಾಕಿ ಹೊಡೆದಾಗ್ತಿದ್ದಾನೆ. ಈ ಕಡೆ ಏನಾಯ್ತು ಏನು ಅಂತ 4 ಕೂಡ ಮುಖ ನೋಡ್ಕೋತಾರೆ. ಆ ಭಾನುಮತಿ ಅಂತಿಂತವಳಲ್ಲ, ಇದೆಲ್ಲ ಬೇಕು ಅಂತಾನೆ ಮಾಡಿದಾಳ ಅವಳು, ಇದೆಲ್ಲ ಕೂಡ ಅವಳದೇ ಪ್ರೀ ಪ್ಲಾನ್ ಅಂತ ಎಲ್ಲರೂ ಕೂಡ ಮಾತಾಡ್ಕೋತಾರೆ. ಫೈನಲಿ ಇಲ್ಲಿ ಕಿರಣ್ ಮತ್ತೆ ಭಾನುಮತಿ ಇಬ್ರು ಕೂಡ ಮಾತಾಡ್ಕೋತಾರೆ. ನಾವು ಅನ್ಕೊಂಡಾಗೆ ಆಯ್ತು ಅಮ್ಮ, ನೀನಂತೂ ಸಖತ್ ಪ್ಲಾನ್ ಮಾಡಿದೆ ಅಂತ ಹೇಳ್ತಿದ್ರೆ ಇದನ್ನೇ ಹೇಳೋದು ಪದೇ ವಿಜಿ ನಮ್ಮನ್ನು ನಂಬೋ ಹಾಗೆ ಮಾಡಬೇಕು, ಗೀತಾ ನಂಬಿಕೆನ ಕಳ್ಕೋಬೇಕು, ವಿಶ್ವಾಸ ಕಳ್ಕೋಬೇಕು, ಅದಕ್ಕೋಸ್ಕರನೇ ಈ ಒಂದು ಬೆಳದಿಂಗಳ ಊಟನ ನಾನು ಅರೇಂಜ್ ಮಾಡಬೇಕು ಅಂತ ಈ ರೀತಿ ಡ್ರಾಮಾ ಮಾಡಿದ್ದು. ನಾನು ಅನ್ಕೊಂಡಾಗೆ ಆಗಿದೆ, ವಿಜಿ ನನ್ನನ್ನು ತುಂಬಾನೇ ನಂಬಿದಾನೆ, ಬೇಕು ಅಂತಾನೆ ತಾನೆ ನಾವು ಇದನ್ನೆಲ್ಲ ಮಾಡಿದ್ವು ಅಂತ ಹೇಳ್ತಿದ್ದಾರೆ. ಗೀತಾ ಹೇಗಪ್ಪ ಸಾಥ್ ಕೊಟ್ಲು ಅಂದ್ರೆ, ಈ ಕಡೆ ಭಾನುಮತಿಯವರು ಇಂಟೆನ್ಷನಲಿ ಗೀತಾ ಬಂದೇ ಬರ್ತಾಳೆ ಅಂತ ಅನ್ಕೊಂಡಿದ್ದೆ, ಅವಳು ನೋಡ್ಲಿ ಅಂತಾನೆ ಅಲ್ಲಿ ಆ ಒಂದು ಜ್ಯೂಸನ್ನು ಒಂದು ಪಾಯ್ಸನ್ ರೀತಿ ಆ ಒಂದು ತಿಂಡಿಗೆ ಬಿಡ್ಸೋಕೆ ನೋಡಿದ್ರು. ಅದೇ ರೀತಿ ಅವಳು ಕೂಡ ಅವ್ರ ಪ್ಲಾನಲ್ಲಿ ಭಾಗಿಯಾಗಿದ್ಲು. ಅಂದರೆ ಅವಳು ಬಂದು ಅದನ್ನು ನೋಡಬೇಕು, ಅವಳು ನೋಡಿ ಅದನ್ನು ವಿಷ ಅಂತ ಹೇಳಿ ವಿಜಯ್ಗೆ ಹೇಳಬೇಕಾಗಿತ್ತು. ಇದೆಲ್ಲವೂ ಕೂಡ ಭಾನುಮತಿ ಪ್ಲಾನ್ ಆಗಿತ್ತು. ಭಾನುಮತಿ ಪ್ಲಾನ್ ಪ್ರಕಾರನೇ ಅಲ್ಲಿ ಗೀತಾ ಕೂಡ ನಡ್ಕೊಂಡು ಫೈನಲಿ ಇಲ್ಲಿ ವಿಜಯ್ ಮಾತಾಡ್ಸೋಕೆ ಹೋದ್ರೆ ವಿಜಯ್ ಯಾರಿಗೂ ಕೂಡ ಮುಖ ಕೊಟ್ಟು ಮಾತಾಡ್ತಿಲ್ಲ. ಇಬ್ರು ಕೂಡ ಅವನೊಂದು ತೀರಾ ಇವಳೊಂದು ತೀರಾ ಅನ್ನೋ ಥರ ಇದ್ದಾರೆ. ಈ ಕಡೆ ಸುಧಾರಾಣಿ ಚಂದ್ರಿಕಾ ಅವ್ರು ಮಾತಾಡ್ಸೋಕೆ ಹೋದ್ರು, ತುಂಬ ಸಿಟ್ಟು ಮಾಡ್ಕೋತಿದ್ದಾನೆ. ಈ ಕಡೆ ವಿಜಯ್ ಎಲ್ಲಿಂದ ನಮ್ಮಿಂದ ದೂರ ಆಗ್ಬಿಡ್ಬೋದು ಅನ್ನೋ ಭಯ ಅವರನ್ನ ಕಾಡ್ತದೆ. ಈ ಕಡೆ ಬಾಯಿ ಬಂದಾಗೆ ಗೀತಾನ ಬೈದ್ರಿಂದಾಗಿ ಗೀತಾ ಕೂಡ ತುಂಬ ನೊಂದ್ಕೊಂಡು ಕಣ್ಣೀರು ಹಾಕ್ತಿದ್ದಾಳೆ. ಹಾಗಿದ್ರೆ ಏನಾಗಬಹುದು ಮುಂದೆ? ಈ ಕಡೆ ವಿಜಯ್ ನಾಟಕ ಮಾಡ್ತಿದ್ದಾನ ಅಥವಾ ಇಲ್ಲಿ ಭಾನುಮತಿನ ನಿಜವಾಗ್ಲೂ ನಂಬ್ತಿದ್ದಾನ ಅನ್ನೋದು ನಮಗೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಸಂಚಿಕೆಗಳು ಮುಂದೆ ಹೋಗ್ತಿದ್ದಾಗೆ ನಮಗೆ ಅರ್ಥ ಆಗ್ಬಿಡತ್ತೆ. ಇಲ್ಲಿ ಹಳ್ಳಕ್ಕೆ ಬೀಳ್ತಿರೋದು ಭಾನುಮತಿನ, ಹಳ್ಳಕ್ಕೆ ಬೀಳಿಸ್ತಿರೋದು ವಿಜಯ್ನ, ಅಥವಾ ನಿಜವಾಗಿ ಹಳ್ಳಕ್ಕೆ ಬಿದ್ದಿರೋದು ವಿಜಯ್ನ ಅಂತ. ಹಾಗಾದರೆ ಏನಾಗುತ್ತೆ, ಏನಾಗ್ಬೋದು, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.